ನಮಸ್ಕಾರ ವೀಕ್ಷಕರೇ. ರಾಜ್ಯದ ಕಾರ್ಮಿಕರ ಕುಟುಂಬಕ್ಕೊಂದು ಗುಡ್ ನ್ಯೂಸ್ ಇದೆ. ಆ ಒಂದು ಒಳ್ಳೆಯ ಸುದ್ದಿಯನ್ನು ನಾನಿವತ್ತು ತೊಗೊಂಡು ಬಂದಿದ್ದೇನೆ. ಏನಪ್ಪ ಅಂತಂದರೆ, ಕಾರ್ಮಿಕರ ಕುಟುಂಬದಲ್ಲಿ ಮದುವೆಯಾದರೆ ಅವರಿಗೆ ಸಹಾಯಧನವನ್ನು ಕೊಡ್ತಕ್ಕಂತಹ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ಕಾರ್ಮಿಕ ವರ್ಗದವರು, ವರ್ಕಿಂಗ್ ಕ್ಲಾಸ್ ಏನಿದ್ದಾರೆ, ಮದುವೆ ಸಹಾಯಧನ ಪಡೀಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಾರ್ಮಿಕರು ಮತ್ತು ಅವರ ಮಕ್ಕಳ ಮದುವೆಗಳಿಗೆ ಸರ್ಕಾರ ಆರ್ಥಿಕ ಸಹಾಯಧನವನ್ನು ಒದಗಿಸ್ತಾ ಇದೆ. ಈ ಯೋಜನೆಯು ಕಾರ್ಮಿಕರ ಕಲ್ಯಾಣವನ್ನು ಉತ್ತೇಜಿಸಲಿಕ್ಕೆ ಮತ್ತು ಅವರ ಕುಟುಂಬಗಳ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲಿಕ್ಕೆ ಉದ್ದೇಶಿಸಲಾಗಿದೆ. ಈ ಸಹಾಯಧನವನ್ನು ಪಡೆಯಲು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವೆಲ್ಲ ಅರ್ಹತೆಗಳು ಬೇಕು ಹಾಗೂ ಅಗತ್ಯ ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮದುವೆ ಸಹಾಯಧನದ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರು ಏನಿದ್ದಾರೆ, ಅವರ ಮನೆಯ ಮೊದಲ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ 60,000 ರೂಪಾಯಿಗಳ ಸಹಾಯಧನವನ್ನು, ಸಬ್ಸಿಡಿ ಧನವನ್ನು ಒದಗಿಸ್ತಾ ಇದೆ. ಈ ಯೋಜನೆಯು ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ. ಹಾಗೆ ಇದಕ್ಕೆ ಬೇಕಾದಂತಹ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಅರ್ಹತೆಗಳನ್ನು ನಾವು ನೋಡೋದಾದರೆ, ಮದುವೆಯ ದಿನಾಂಕದವರೆಗೆ ಕನಿಷ್ಠ 1 ವರ್ಷ ಮಂಡಳಿಯ ಸದಸ್ಯತ್ವವನ್ನು ಪೂರೈಸಿರಬೇಕಾಗಿರ್ತದೆ. ಅಂದರೆ ನೀವು ಈ ಮಂಡಳಿಗೆ ನೋಂದಾಯಿಸಿಕೊಂಡು ಸದಸ್ಯತ್ವವನ್ನು ಏನು ಮೆಂಬರ್ಶಿಪ್ ತಗೋತೀರ, ಈ ಮದುವೆ ಆಗುವವರೆಗೆ 1 ವರ್ಷವನ್ನು ಪೂರೈಸಿರಬೇಕಾಗಿರ್ತದೆ. ಹಾಗೆ ಒಂದು ಕುಟುಂಬ 2 ಬಾರಿ ಅಂತ ಅಂದರೆ 2 ಮದುವೆಗೆ ಮಾತ್ರ ಈ ಸೌಲಭ್ಯವನ್ನು, ಈ ಸಬ್ಸಿಡಿ ಹಣವನ್ನು, ಸಹಾಯಧನವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹವಾಗಿರ್ತದೆ ಅಂತಕ್ಕಂಥದ್ದು. ಹಾಗೆ ಅರ್ಜಿದಾರರು ವಿವಾಹ ನಿಯಮದಡಿ ಸೂಚಿಸಿರುವಂತಹ ವಯಸ್ಸನ್ನು ತಲುಪಿರಬೇಕಾಗ್ತದೆ. ಅಂದರೆ ಈಗ ಏನಿದೆ 18 ವರ್ಷ ಹೆಣ್ಣು ಮಕ್ಕಳಿಗೆ ಮತ್ತು 21 ವರ್ಷ ಗಂಡು ಮಕ್ಕಳಿಗೆ ಅಂತ ಏನಿದೆ, ಈ ಥರದ ನಿಯಮವನ್ನು, ಆ ನಿಯಮದಡಿ ಸೂಚಿಸ್ತಕ್ಕಂಥ ವಯಸ್ಸನ್ನು ತಲುಪಿರಬೇಕಾಗಿರ್ತದೆ. ಹಾಗೂ ಮದುವೆಯ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮದುವೆಯ ದಿನಾಂಕದಿಂದ 6 ತಿಂಗಳ ಒಳಗೆ ಮುಂಚೆಯೇ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಹತೆಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಇದೆ. ಸೊ ಇವಿಷ್ಟನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಅಗತ್ಯ ದಾಖಲೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ನೋಂದಣಿ ಪ್ರಮಾಣ ಪತ್ರ, ಅಂದರೆ ಕಾರ್ಮಿಕ ನೋಂದಣಿಯನ್ನು ನೀವು ಏನು ಮಾಡಿಸಿರ್ತೀರಿ ಅದಕ್ಕೆ ಬೇಕಾದಂತಹ ಪ್ರಮಾಣ ಪತ್ರದ ಒಂದು ಪ್ರತಿಯನ್ನು ನೀವು ಸಲ್ಲಿಸಬೇಕಾಗ್ತದೆ. ಮದುವೆ ಪ್ರಮಾಣ ಪತ್ರವನ್ನು ನಂತರದಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ, ಹಾಗೆ ಬ್ಯಾಂಕ್ ಖಾತೆಯ ವಿವರಗಳನ್ನು ನೀವು ಕೊಡಬೇಕಾಗ್ತದೆ. ಮದುವೆಗೆ ಮುಂಚೆಯೇ ನೀವು 6 ತಿಂಗಳ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ನಂತರ ನೀವು ಅದಕ್ಕೆ ಸಂಬಂಧಿಸಿದ ಈ ಎಲ್ಲ ದಾಖಲೆಗಳನ್ನು ನೀವು ಪೂರೈಸಬೇಕಾಗ್ತದೆ. ಸಹಾಯಧನವನ್ನು ಪಡೆದುಕೊಳ್ಳಿಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳೋದಾದರೆ, http://klwbapps ನಾನು ಡಿಸ್ಪ್ಲೇಯಲ್ಲಿ ಕೊಡ್ತಾ ಇದ್ದೇನೆ. klwbapps.karnataka.government.in ಅಂತ ಏನಿದೆ, ಅಲ್ಲಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಡೌನ್ಲೋಡ್ ಮಾಡಿದ ನಂತರ ಅರ್ಜಿಯಲ್ಲಿ ಅಗತ್ಯ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ, ಏನೆಲ್ಲ ಅಲ್ಲಿ ಕೇಳಿರ್ತಾರೆ ಡಾಕ್ಯುಮೆಂಟ್ಸು ಅಥವಾ ಅದರ ಮಾಹಿತಿಗಳನ್ನ ಏನು ಫಿಲ್ ಮಾಡಬೇಕಿರ್ತದೆ ಅದನ್ನು ಪೂರ್ಣವಾಗಿ ಭರ್ತಿ ಮಾಡಿ, ನಂತರ ಅಗತ್ಯ ದಾಖಲೆಗಳನ್ನು ನಾನು ಏನು ಮೇಲೆ ಹೇಳಿದ್ದೇನೆ ಆ ಅರ್ಜಿಗೆ ಲಗತ್ತಿಸಬೇಕಾಗ್ತದೆ. ಭರ್ತಿ ಮಾಡಿದ ಅರ್ಜಿಯನ್ನು ದಾಖಲೆಗಳೊಂದಿಗೆ ಸಂಬಂಧಿತ ತಾಲೂಕು ಕಾರ್ಮಿಕ ಇಲಾಖೆಗೆ, ಆ ಕಚೇರಿಗೆ ನೀವು ಏನು ಲೇಬರ್ ಡಿಪಾರ್ಟ್ಮೆಂಟ್ ಇರ್ತದೆ ಆಫೀಸ್, ಅಲ್ಲಿಗೆ ಸಲ್ಲಿಸಬೇಕಾಗ್ತದೆ. ಈ ಮದುವೆ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಸಹಾಯಧನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗಾಗಿ ನೀವು ತಾಲೂಕು ಕಾರ್ಮಿಕ ಇಲಾಖೆ ಕಚೇರಿಯನ್ನು ಬೇಕಿದ್ದರೆ ನೀವು ಸಂಪರ್ಕಿಸಬಹುದು. ಇದು ಇಂದಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಮಂಜು ಮಹಡೆಮನೆ ಇದನ್ನು ಫಾಲೋ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.